ರೈತರಾಯ್ತು ಈಗ ಕಾರ್ಮಿಕನಿಗೆ ಮೆಟ್ರೋದಲ್ಲಿ ಅವಮಾನ ಮಾಡಲಾಗಿದೆ. ಬಟ್ಟೆ ಸರಿ ಇಲ್ಲ ಅಂತ ಮೆಟ್ರೋದಲ್ಲಿ ಎಂಟ್ರಿ ಕೊಡೋದಕ್ಕೆ ಹಿಂದೇಟು ಹಾಕಿರುವಂತಹ ಘಟನೆ ದೊಡ್ಡಕಲ್ಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ಈ ಘಟನೆ ಹಿಂದೊಮ್ಮೆ ರೈತನ ವಿಚಾರದಲ್ಲಿ ಎಡವಟ್ಟು ಮಾಡಿದಂತಹ ಮೆಟ್ರೋ ಈಗ ಕಾರ್ಮಿಕನಿಗೆ ಅವಮಾನ ಮಾಡಿದೆ. ಬಟ್ಟೆ ಸರಿ ಇಲ್ಲ ಅಂತ ಮೆಟ್ರೋದಲ್ಲಿ ಎಂಟ್ರಿ ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ ಅಲ್ಲಿನ ಸಿಬ್ಬಂದಿ. ಶರ್ಟ್ ಗುಂಡಿ ಇಲ್ಲದ ಕಾರಣ ಕಾರ್ಮಿಕನನ್ನ ತಡೆದು ನಿಲ್ಲಿಸಿರುವಂತ ಆರೋಪ ಕೇಳಿಬಂದಿದೆ. ಶರ್ಟ್ನ ಗುಂಡಿಯನ್ನ ನೀಟಾಗಿ ಹಾಕೊಂಡು ಬಾ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಇಲ್ಲದಿದ್ರೆ ಎಂಟ್ರಿ ಕೊಡಿಸೋದಿಲ್ಲ ಅಂತ ಹೇಳಿದ್ರಂತೆ ಮೆಟ್ರೋ ಸಿಬ್ಬಂದಿ ನಡೆಗೆ ಟ್ವಿಟರ್ನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಸಂಸದ ತೇಜಸ್ವಿ ಸೂರ್ಯಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮೆಟ್ರೋದಲ್ಲಿ ರೈತನಿಗೆ ಆದಂತಹ ಅವಮಾನ, ಅವತ್ತಿನ ಆ ಘಟನೆಯ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಈ ರೈತನಿಗೆ ಮೆಟ್ರೋದಲ್ಲಿ ಎಂಟ್ರಿಗೆ ಅವಕಾಶ ಕೊಟ್ಟಿರಲಿಲ್ಲ ಸಿಬ್ಬಂದಿ. ಆ ವಿಡಿಯೋ ಬಹಳ ವೈರಲ್ ಆಗಿತ್ತು. ಅದಾದ ನಂತರ ಬಹಳ ವಿರೋಧ ಕೂಡ ವ್ಯಕ್ತವಾಯಿತು ಮೆಟ್ರೋ ಸಿಬ್ಬಂದಿಯ ವಿರುದ್ಧ. ಯಾರು ಈ ರೀತಿ ನಡ್ಕೊಂಡ್ರೋ ಆ ಸಿಬ್ಬಂದಿಗಳ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಅದಾದ ನಂತರ ಈಗ ಕಾರ್ಮಿಕನ ವಿಚಾರದಲ್ಲೂ ಕೂಡ ಮತ್ತೊಮ್ಮೆ ಮೆಟ್ರೋ ಸಿಬ್ಬಂದಿ ಇಂಥದ್ದೊಂದು ಅವಮಾನವನ್ನ ಮಾಡಿದ್ದಾರೆ. ಬಟ್ಟೆ ಸರಿ ಇಲ್ಲ ಅಂತ ಆತನಿಗೆ ಮೆಟ್ರೋದಲ್ಲಿ ಎಂಟ್ರಿ ಕೊಡಿಸೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.